ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಜ್ಯ ಸರ್ಕಾರ ಏನು ಅಕ್ಟೋಬರ್ 1ರಿಂದ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬದ ಅವಲಂಬಿತ ಸದಸ್ಯರು ಅಂದರೆ ಡಿಪೆಂಡೆಂಟ್ಸ್ಗೆ ಏನು ಜಾರಿ ಮಾಡಿದ್ದಾರೆ ಅದರ ಆದೇಶ ಪ್ರತಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು. ನಾನು ಇದು ಜಾರಿಯಾಗಿದೆ ಅಂತ ಘೋಷಣೆ 23 ಸೆಪ್ಟೆಂಬರ್ಗೆ ಆಗಿದ್ರು ಕೂಡ ಆದೇಶ ಪ್ರತಿ ಬಿಡುಗಡೆ ಆಗೋದಕ್ಕೆ ಕಾಯ್ತಾ ಇದ್ದೆ. ಯಾಕಂದರೆ ಪ್ರತಿಯೊಂದು ವಿಷಯ ಹೇಳಿದಾಗೂ ಆದೇಶ ಪ್ರತಿ ಒಟ್ಟಿಗೆ ತೋರಿಸಿ ಅಂತ ಹಲವಾರು ಜನ ಕಮೆಂಟ್ ಮಾಡಿದ್ರಿ. ಅದಕ್ಕೋಸ್ಕರ ಆದೇಶ ಪ್ರತಿ ಒಟ್ಟಿಗೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ಆದೇಶ ಪ್ರತಿಯಲ್ಲಿ ಏನೇನು ಮೆನ್ಷನ್ ಮಾಡಿದ್ದಾರೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ನೀವೇ ನೋಡ್ತಿರ್ಬೋದು. ಇದು ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಆದೇಶ ಪ್ರತಿ. ಇದರಲ್ಲಿ ಏನೇನಿದೆ ಅನ್ನೋದನ್ನು, ಏನೇನು ಹೇಳಿದ್ದಾರೆ, ಏನೇನು ಕಂಡೀಷನ್ಸ್ ಇದೆ ಅಥವಾ ಆರೋಗ್ಯ ಸಂಜೀವಿನಿ ಯೋಜನೆ ಬಗ್ಗೆ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಎಲ್ಲದನ್ನು ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋದಾಗಿದ್ದರೆ, ನಾನು ರೆಗ್ಯುಲರ್ ಆಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ಮತ್ತು ಪೆನ್ಷನರ್ಸ್ ರಿಲೇಟೆಡ್ ಏನೇ ಆದೇಶ ಪ್ರತಿ ಇದ್ರೂ ವ್ಯಾಲಿಡ್ ಇನ್ಫಾರ್ಮೇಷನ್ ಒಟ್ಟಿಗೆ ನಿಮಗೆ ತೋರಿಸ್ತೀನಿ. ಹಾಗಾಗಿ ನನ್ನ ಚಾನಲನ್ನು ಉಚಿತವಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಮತ್ತು ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಬೋದು. ನಾನು ಇದರಲ್ಲಿ ಆದೇಶ ಪ್ರತಿಯಲ್ಲಿ ಏನೇನು ಮೆನ್ಷನ್ ಮಾಡಿದೆ ಅನ್ನೋದನ್ನು ಓದ್ತಾ ಹೋಗ್ತೀನಿ, ಹಾಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಅವರ ಕುಟುಂಬದ ಅವಲಂಬಿತ ಸದಸ್ಯರಿಗೆ ನಗದು ರಹಿತ ವೈದ್ಯಕೀಯ ಚಿಕಿತ್ಸೆಗಳನ್ನು ಒದಗಿಸಲು ರಾಜ್ಯ ಸರ್ಕಾರದಿಂದ ರೂಪಿಸಲಾಗಿರುವ ಕರ್ನಾಟಕ ರಾಜ್ಯ ಸಂಜೀವಿನಿ ಯೋಜನೆ, ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಅಕ್ಟೋಬರ್ 1, 2025ರಿಂದ ಜಾರಿಗೆ ತರುವ ಬಗ್ಗೆ ಇದು ಮಾಡಲಾಗಿದೆ. ಸೊ ಇದು ಬೇರೆ ಬೇರೆ ಅಮೆಂಡ್ಮೆಂಟ್ಸ್ ಏನಿದೆ ಅದರದ್ದು ಏನು ಹೇಳಿದೆ ಅಂದರೆ, ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಅವರ ಅವಲಂಬಿತ ಕುಟುಂಬದ ಸದಸ್ಯರಿಗೆ ಅಂದರೆ ಅವರ ಡಿಪೆಂಡೆಂಟ್ಸ್. ಯೂಶಲಿ ಏನಾಗಿರುತ್ತೆ ಅಂದರೆ, ಈಗ ಒಬ್ಬರು ಎಂಪ್ಲಾಯ್ ಇದ್ದರೆ ಅವರ ವೈಫು ಮತ್ತು ಅವರಿಬ್ಬರು ಮಕ್ಕಳು, ಅಥವಾ ಅವ್ರಿಗಿನ್ನೂ ಮದುವೆ ಆಗಿಲ್ಲ ಅಂದರೆ ಅವರ ಇಬ್ಬರು ಪೇರೆಂಟ್ಸನ್ನು ಕೂಡ ಸೇರಿಸ್ಬೋದು. ಈ ಥರ ಕುಟುಂಬದ ಸದಸ್ಯರಿಗೆ ಕೂಡ ಇನ್ಕ್ಲೂಡ್ ಆಗಿ ನಗದು ರಹಿತ ವೈದ್ಯಕೀಯ ಚಿಕಿತ್ಸೆಗಳನ್ನು ಒದಗಿಸಲು ರಾಜ್ಯ ಸರ್ಕಾರದಿಂದ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಅನುಷ್ಠಾನಗೊಳಿಸುವ ಸಂಬಂಧದಲ್ಲಿ ಓದಲಾದ ಸರ್ಕಾರದ ಆದೇಶ ಅಂತ. ಸೊ ಏನಿದೆ ಅಂದರೆ, ನಗದು ರಹಿತ ಅಂದರೆ ನೀವು ಹಾಸ್ಪಿಟಲ್ಗೆ ಹೋದರೆ ನಿಮಗೆ ಆರೋಗ್ಯ ಸಂಜೀವಿನಿ ಕಾರ್ಡ್ ಇದ್ದರೆ ನೀವು ಕೆಲವೊಂದು ಲಿಮಿಟೇಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕೆಲವು ಹಾಸ್ಪಿಟಲಲ್ಲಿ ಮಾತ್ರ ಅಪ್ಲೈ ಆಗ್ಬೋದು, ಆ ಥರ ಎಲ್ಲ. ಆದರೆ ಅಲ್ಲಿ ಹೋದರೆ ನೀವು ಏನು ಪೇಮೆಂಟ್ ಮಾಡ್ದೇ ಇದನ್ನು ತಗೊಳ್ಬೋದಾಗಿದೆ, ವೈದ್ಯಕೀಯ ಸೌಲಭ್ಯಗಳನ್ನು. ಯೋಜನೆಯಡಿ ಏನೇನು ಅಂತ ಹೇಳ್ತಿದ್ದಾರೆ ನೋಡಿ ಕಂಡೀಷನ್ಸು. ಸರ್ಕಾರಿ ನೌಕರರ ನೋಂದಾವಣಿ, ಮಾಸಿಕ ವಂತಿಗೆ ಮತ್ತು ಯೋಜನೆಗೆ ಒಳಪಡಲು ಅಥವಾ ಒಳಪಡದೇ ಇರಲು ಆಯ್ಕೆ ವ್ಯಕ್ತಪಡಿಸುವುದು ಮುಂತಾದ ಅಂಶಗಳ ಕುರಿತು ಮೇಲೆ ಓದಲಾದ 19/4/2005 ಸುತ್ತೋಲೆಯಲ್ಲಿ ಕೆಲವು ಸೂಚನೆಗಳನ್ನು ನೀಡಲಾಗಿದೆ. ಅಂದರೆ ಇದು ನಿಮಗೆ ಈ ಆರೋಗ್ಯ ಸಂಜೀವಿನಿ ಯೋಜನೆ ನಿಮ್ಗೆ ಆಯ್ಕೆ ಮಾಡ್ಕೊಳ್ತೀರಾ ಇಲ್ವಾ, ಅಥವಾ ನೀವು ಆಯ್ಕೆ ಮಾಡ್ಕೊಳ್ಳೋದಾದರೆ ಕೆಲವರಿಗೆ ಏನಿರುತ್ತೆ ಅಂದರೆ, ನಾನು ತುಂಬಾ ನನ್ನ ಸ್ಯಾಲ್ರಿಯಿಂದ ಸ್ವಲ್ಪ ಜಾಸ್ತಿ ಅಮೌಂಟ್ ಕಟ್ಟಾದರೂ ಪರವಾಗಿಲ್ಲ, ನನಗೆ ಜಾಸ್ತಿ ಇದು ಕವರೇಜ್ ಸಿಗುವಂಥ ಸ್ಕೀಮ್ ಬೇಕು ಅಂತ ಆ ಥರ ಚೂಸ್ ಮಾಡ್ಕೊಳ್ಳೋ ಅವಕಾಶಗಳನ್ನು ಕೂಡ ಇದೆ. ಸೊ ಇದನ್ನು 19/4 ಅಂದರೆ ಏಪ್ರಿಲಲ್ಲೇ ಅದೇನೇನು ಎಲ್ಲ ಆಯ್ಕೆ ಸಲ್ಲಿಸ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಅದರ ಬಗ್ಗೆ ಏನಾದರೂ ತಿಳ್ಕೊಳ್ಳೋದು ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಆ ಆದೇಶದಲ್ಲಿ ಏನಿತ್ತು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಸರ್ಕಾರಿ ನೌಕರರು ಮಾಸಿಕ ವಂತಿಕೆಯನ್ನು ಯಾವ ಲೆಕ್ಕ ಶೀರ್ಷಿಕೆಯಡಿ ಪಾವತಿಸಬೇಕು ಹಾಗೂ ಇತರ ವಿಧಿವಿಧಾನಗಳ ಬಗ್ಗೆ ಮಾರ್ಗಸೂಚಿಗಳನ್ನು ನೀಡಲಾಗುವುದು. ಅಂದರೆ ನೀವು ಒಂದು ಬೇಸಿಕ್ ಅಮೌಂಟು ನಿಮ್ಮ ಸ್ಯಾಲ್ರಿಯಿಂದ ಕಟ್ಟಾಗುತ್ತೆ. ಅಂದರೆ ಇದು ಇವಾಗ ಕಾರ್ಪೊರೇಟ್ಸಲ್ಲಿ ಕೂಡ ಇದೇ ಥರ ಆಗುತ್ತೆ. ನಿಮ್ಮ ಸ್ಯಾಲ್ರಿಯಿಂದ ನಿಮ್ಮ ಏನು ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳಿ ಒಂದು ಬೇಸಿಕ್ ಅಮೌಂಟ್ ಕಟ್ಟಾಗುತ್ತೆ. ಆ ಬೇಸಿಕ್ ಅಮೌಂಟನ್ನು ತಗೊಂಡು ಅವರು ಏನು ಮಾಡ್ತಾರೆ ಅಂದರೆ, ವರ್ಷ ಪೂರ್ತಿ ನಿಮಗೆ ಕ್ಯಾಶ್ಲೆಸ್ ಕವರೇಜ್ ಕೊಡ್ತಾರೆ. ಕ್ಯಾಶ್ಲೆಸ್ ಅಂದರೆ ನಾನು ಆಗಲೇ ಹೇಳಿದಾಗೆ ಹಾಸ್ಪಿಟಲಿಗೆ ಹೋದರೆ ನೀವು ಬಿಲ್ ಪೇ ಮಾಡಬೇಕಂತಿಲ್ಲ. ಕಾರ್ಡ್ ತೋರಿಸಿ ಡೈರೆಕ್ಟಾಗಿ ಅವರು ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ. ಹಾಗೂ ಆ ಕಾರ್ಡಲ್ಲಿ ನೀವೇನಾದರೂ ಅವರು ಹೇಳಿರುವಂತಹ ನಿಬಂಧನೆಗಳಿಗೆ ಒಳಪಟ್ಟು ಚಿಕಿತ್ಸೆಯನ್ನೆಲ್ಲ ತೊಗೊಂಡ್ರೆ ಅಥವಾ ಅಂಥದ್ದೇ ಹಾಸ್ಪಿಟಲಲ್ಲಿ ತೆಗೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಫ್ರೀಯಾಗಿ
ಇದಾಗತ್ತೆ, ಜಾರಿಯಾಗತ್ತೆ, ಏನು ನಗದು ರಹಿತ ಚಿಕಿತ್ಸೆ ಸಿಗುತ್ತೆ. ಇದುವರೆಗೆ ಏನು ಮಾಡಬೇಕಂದ್ರೆ ನೀವು ದುಡ್ಡು ಕೊಟ್ಟು ಚಿಕಿತ್ಸೆ ತೊಗೊಳ್ಬೇಕಿತ್ತು. ಆಮೇಲೆ ಆ ಬಿಲ್ಸನ್ನೆಲ್ಲ ಇಟ್ಕೊಂಡು ಮತ್ತೆ ಕ್ಲೇಮ್ ಮಾಡಬೇಕಿತ್ತು. ಅದು ಕ್ಲೇಮ್ ಪ್ರೊಸೀಜರ್ ಕೂಡ ತುಂಬ ಡಿಲೇ ಆಗಿ ಕೆಲವೊಮ್ಮೆ 6 ತಿಂಗಳಿಂದ 1 ವರ್ಷ ಆದಮೇಲೆ ನಿಮ್ಮ ದುಡ್ಡು ಬರೋ ಚಾನ್ಸಸ್ ಇತ್ತು. ಮತ್ತು ಹಲವಾರು ಕೇಸ್ಗಳಲ್ಲಿ ಕ್ಲೇಮ್ಸ್ ಸಿಗ್ತಾನೂ ಇರಲಿಲ್ಲ, ಒಪ್ಕೊಳ್ತಾ ಇರಲಿಲ್ಲ ಇನ್ಶೂರೆನ್ಸ್ ಕಂಪನೀಸ್. ಸೊ ಇದನ್ನೆಲ್ಲ ಹೋಗ್ಲಾಡ್ಸೋಕ್ಕೋಸ್ಕರ ಈ ನಗದು ರಹಿತ ಆರೋಗ್ಯ ಸಂಜೀವಿನಿಯನ್ನು ಜಾರಿಗೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸದರಿ ಯೋಜನೆಯಡಿ ಸಂಬಂಧಿಸಿದಂತೆ ಸರ್ಕಾರದಿಂದ ಮತ್ತಷ್ಟು ಪರಿಷ್ಕೃತ ಸೂಚನೆಗಳನ್ನು ನೀಡಿ ಅಕ್ಟೋಬರ್ 1, 2025ರಿಂದ ಜಾರಿಗೆ ತರುವುದು ಅವಶ್ಯವೆಂದು ಪರಿಗಣಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. ಸೊ ಏನು ಆದೇಶ ಕೊಟ್ಟಿದ್ದಾರೆ ನೋಡಿ, ನಾನು ಹೇಳ್ದಂಗೆ 23 ಸೆಪ್ಟೆಂಬರ್ 2025ಗೆ ಬಂದಿರುವಂತಹ ಆದೇಶ ಇದು. ಪ್ರಸ್ತಾವನೆಯಲ್ಲಿ ವಿವರಿಸುವ ಅಂಶಗಳ ಹಿನ್ನೆಲೆಯಲ್ಲಿ ಪರಿಶೀಲಿಸಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯು ಅಕ್ಟೋಬರ್ 1, 2025ರಿಂದ ಜಾರಿಗೆ ಬರುವಂತೆ ಆದೇಶಿಸಿದೆ. ಏನೇನು ಹೇಳಿದ್ದಾರೆ? ಫಸ್ಟ್ ಒನ್, ಯೋಜನೆಗೆ ಸರ್ಕಾರಿ ನೌಕರರ ಮಾಸಿಕ ವಂತಿಗೆಯನ್ನು ಪಾವತಿಸೋ ಬಗ್ಗೆ ನಾನು ಆಲ್ರೆಡಿ ಹೇಳಿದಾಗೆ ಸರ್ಕಾರಿ ನೌಕರರು ಅವರ ಸ್ಯಾಲ್ರಿಯಿಂದ ಒಂದು ಬೇಸಿಕ್ ಅಮೌಂಟನ್ನು ಈ ಯೋಜನೆಗೋಸ್ಕರ ಕೊಡಬೇಕಾಗತ್ತೆ. ಅದೇನೆಂದರೆ ಮಾಸಿಕ ವಂತಿಗೆಯನ್ನು ಪಾವತಿಸೋ ವಿಧಾನ. ಯೋಜನೆಯಡಿ ಸರ್ಕಾರಿ ನೌಕರರ ವೇತನದಿಂದ ಕಡಿತಗೊಳಿಸಲ್ಪಟ್ಟ ವಂತಿಗೆಯನ್ನು ಎಲ್ಲ DDOಗಳು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನಿಂದ ಈ ಉದ್ದೇಶಕ್ಕಾಗಿಯೇ ತೆರೆಯಲಾದ ಬ್ಯಾಂಕ್ ಖಾತೆಗೆ ಖಜಾನೆ 2ರಲ್ಲಿ IDಗೆ ಜಮಾ ಮಾಡತಕ್ಕದ್ದು. ಅಂದರೆ ನಿಮ್ಮ ಡಿಪಾರ್ಟ್ಮೆಂಟ್ ಅವರೇ ನಿಮ್ಮ ಸ್ಯಾಲ್ರಿ ಕೊಡಬೇಕಾದ್ರೆ ಅದರಲ್ಲಿ ಕಟ್ ಮಾಡಿ ಅದನ್ನು ಆಮೇಲೆ ಅವರು ಈ ಆರೋಗ್ಯ ಸಂಜೀವಿನಿ ಯೋಜನೆಗೆ ಜಮಾ ಮಾಡಬೇಕಾಗುತ್ತೆ. ಸರ್ಕಾರಿ ನೌಕರನ ಪತಿ ಅಥವಾ ಪತ್ನಿ ಕೂಡ ಸರ್ಕಾರಿ ನೌಕರರಾಗಿರುವಲ್ಲಿ ವಂತಿಗೆಯನ್ನು ಪತಿ ಅಥವಾ ಪತ್ನಿ ಇಬ್ಬರಲ್ಲಿ ಒಬ್ಬರು ಪಾವತಿಸೋ ಬಗ್ಗೆ ಸಂಬಂಧಪಟ್ಟ ಸರ್ಕಾರಿ ನೌಕರರೇ ತೀರ್ಮಾನಿಸಿ ಸಂಬಂಧಿಸಿದ DDO ಅವರಿಗೆ ಮಾಹಿತಿ ನೀಡೋದು. ಇದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. ಇವಾಗ ಹಸ್ಬೆಂಡ್ ವೈಫ್ ಇಬ್ಬರೂ ಕೂಡ ಸರ್ಕಾರಿ ನೌಕರರಾಗಿರುತ್ತೆ. ಇವಾಗ ನೀವು ಇಬ್ಬರೂ ಕೂಡ ನಿಮ್ಮಿಬ್ಬರು ಸ್ಯಾಲ್ರಿಯಿಂದನೂ ದುಡ್ಡು ಕಟ್ ಆಗೋದಿಲ್ಲ. ಏನಂದರೆ ನೀವೇ ಡಿಸೈಡ್ ಮಾಡ್ಕೊಳ್ಬೋದು, ಓಕೆ ನಾನು ನನ್ನ ಅಕೌಂಟಿಂದ ಸ್ಯಾಲ್ರಿಯಿಂದ ದುಡ್ಡು ಕಟ್ ಆಗುತ್ತೆ, ಇನ್ನೊಬ್ಬರು ಡಿಪೆಂಡೆಂಟ್ ಆಗಿರ್ತಾರೆ, ಅವರು ಸರ್ಕಾರಿ ನೌಕರರಾಗಿದ್ರೂ ಕೂಡ ನೀವು ಅವರನ್ನು ಡಿಪೆಂಡೆಂಟ್ ಅಂತ ತೋರಿಸಿ ಒಬ್ಬರು ಮಾತ್ರ ಕಟ್ಟೋ ಥರ ಮಾಡ್ಕೊಳ್ಬೋದು. ನೆಕ್ಸ್ಟು, HRMS ವ್ಯಾಪ್ತಿಯಲ್ಲಿರುವ ಬೇರೆ ಇಲಾಖೆಗಳಲ್ಲಿ, ಸಾರ್ವಜನಿಕ ಸಂಸ್ಥೆಗಳಲ್ಲಿ ನಿಯೋಜನೆ ರಾಜ್ಯ ಸರ್ಕಾರಿ ನೌಕರರ ವಂತಿಗೆ ಕಟಾವಣೆ. ಅಂತಹ ನಿಯೋಜಿತ ನೌಕರರ ಮಾಸಿಕ ವೇತನದಲ್ಲಿ ವಂತಿಗೆಯನ್ನು ಕಟಾಯಿಸಿ ಸಂಸ್ಥೆಯಿಂದ ನೇರವಾಗಿ ಟ್ರಸ್ಟ್ನ ಬ್ಯಾಂಕ್, ನಾನು ಆಲ್ರೆಡಿ ಹೇಳಿದಾಗೆ ನಿಮಗೆ ಏನು ಸ್ಯಾಲ್ರಿ ಕೊಡ್ತಾರೆ ಅದರಲ್ಲೇ ಸ್ವಲ್ಪ ಅಮೌಂಟನ್ನು ಆಲ್ರೆಡಿ ಕಟ್ ಮಾಡಿ ಅದನ್ನು ನಿಮಗೆ ಕೊಡ್ತಾರೆ ಮತ್ತು ಆ ಅಮೌಂಟನ್ನು ಡಿಪಾರ್ಟ್ಮೆಂಟ್ ಅವ್ರ ಜವಾಬ್ದಾರಿ, ಅದು ಈ ಆರೋಗ್ಯ ಸಂಜೀವಿನಿ ಟ್ರಸ್ಟ್ನ ಬ್ಯಾಂಕ್ಗೆ ವರ್ಗಾವಣೆ ಮಾಡೋದು. ವಂತಿಗೆ ಕಟಾವಣೆ ಪ್ರಾರಂಭಿಸುವುದು. ಯೋಜನೆಗೆ ಮಾಸಿಕ ವಂತಿಗೆಯನ್ನು ಮೇ 2025ರಿಂದ ಸ್ವಯಂಚಾಲಿತವಾಗಿ ಕಟಾಯಿಸಲಾಗುವುದೆಂದು ಮೇಲೆ ಓದಲಾದ ದಿನಾಂಕ. ಇದರಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ಇವಾಗಲೇ ನೀವು ನೋಡಿರ್ಬೋದು, ಮೇ ತಿಂಗಳಿಂದನೇ ಆಲ್ರೆಡಿ ನಿಮ್ಮ ಅಕೌಂಟಿಂದ ಒಂದು ಸ್ವಲ್ಪ ಆರೋಗ್ಯ ಸಂಜೀವಿನಿ ಯೋಜನೆಗೆ ಅಂತ ಕಟ್ ಮಾಡಲಾಗಿರುತ್ತೆ. ಅದರ ಬಗೆಗಿನ ಡೀಟೇಲ್ಸನ್ನು ನಾನು ಹೇಳಿದಾಗೆ ಏಪ್ರಿಲ್ 19ಕ್ಕೆ ಏನು ಆದೇಶ ಪ್ರತಿ ಬಿಡುಗಡೆ ಆಗಿತ್ತು ಅದರಲ್ಲಿ ತಿಳಿಸಲಾಗಿತ್ತು. ಆ ಆದೇಶ ಪ್ರತಿಯಲ್ಲಿ ಇನ್ನೂ ಜಾಸ್ತಿ ಡೀಟೇಲ್ಸ್ ಇದೆ. ಅಂದರೆ ಹೇಗೆ ಏನು ಆಯ್ಕೆ ಮಾಡ್ಕೊಳ್ಬೇಕಾದವ್ರು ಎಷ್ಟು ಪಾವತಿಸಬೇಕು, ಹೇಗೆ ಪಾವತಿಸಬೇಕು ಅನ್ನೋ ಇನ್ಫಾರ್ಮೇಷನ್ ಅದನ್ನೆಲ್ಲ ತಿಳ್ಕೊಳ್ಬೇಕಿದ್ರೆ ನನ್ನ ನೆಕ್ಸ್ಟ್ ವಿಡಿಯೋನ ನೋಡಿ. ಈ ಅಂಶವನ್ನು ಮಾರ್ಪಡಿಸಿ ವಂತಿಗೆಯನ್ನು ಅಕ್ಟೋಬರ್ 2025 ವೇತನದಿಂದ ಮುಂದಿನಂತೆ ಕಟಾಯಿಸುವುದು. ಅಂದರೆ ಆವಾಗ ಮೇ 2025ರಿಂದ ಕಟ್ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ರು. ಸೊ ಆದರೆ ಅದನ್ನು ಚೇಂಜ್ ಮಾಡಿ ಆದೇಶ ಜಾರಿಯಾಗ ಡಿಲೇ ಆಗೋದ್ರಿಂದ ಅಕ್ಟೋಬರ್ 2025ರಿಂದ ಕಟ್ ಮಾಡ್ತಾರೆ ನಿಮ್ಮ ಸ್ಯಾಲ್ರಿ. ಎಷ್ಟು ಕಟ್ ಮಾಡ್ತಾರೆ ಅನ್ನೋದು ಬೇಸಿಕ್ ಮಿನಿಮಮ್ ಅಮೌಂಟ್ ನೋಡಿ. ಗ್ರೂಪ್ A ಅವರಿಗೆ ಮಾಸಿಕ 1,000 ಕಟ್ಟಾಗುತ್ತೆ. ಗ್ರೂಪ್ B ನೌಕರರು ಯಾರು ಇರ್ತಾರೆ ಅವರಿಗೆ ಮಾಸಿಕ 500 ಕಟ್ಟಾಗುತ್ತೆ. ಗ್ರೂಪ್ C ಅವರಿಗೆ ಮಾಸಿಕ 350, ಗ್ರೂಪ್ D ಅವರಿಗೆ ಮಾಸಿಕ 250. ನಾನು ಹೇಳ್ದಂಗೆ ಇದು ಮಂತ್ಲಿ ಎಷ್ಟು ಕಟ್ಟಾಗುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ವಿಡಿಯೋನ ನಾನು ಪಾರ್ಟ್ 2ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು.